ತಾವೆಲ್ಲ ದಯವಿಟ್ಟು ನಾಳೆಯಿಂದ ಈ ಪ್ರಕ್ರಿಯೆಯಲ್ಲಿ ತಾವು ಸ್ವಯಂಕೃತವಾಗಿ ಪಾಲ್ಗೊಂಡು ಈ ಒಂದು SIR ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ಮತ್ತೆ ಈ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು. ಯಾಕಂದ್ರೆ ಈಗಾಗಲೇ ಕಳೆದ 3 ವರ್ಷದಿಂದ ನಮ್ಮ ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಏನು ಜನರಿಗೆ ಮಾತನ್ನು ಕೊಟ್ಟಿದ್ವಿ ಆ ಮಾತಂತೆ ನಡೆದಂತ ಸರ್ಕಾರ ಅದು ನಮ್ಮ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಎಂಬ ಮಾತನ್ನ ಮತ್ತೊಮ್ಮೆ ಹೇಳಕ್ ಇಚ್ಛೆ ಪಡ್ತೀನಿ. ಈಗಾಗಲೇ ತಮಗೆ ಗೊತ್ತಿದೆ ಮಾತಂತೆ ಇವತ್ತು ನಮ್ಮ ವರಿಷ್ಠರು ಇವತ್ತು ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವರ ಅಧಿಕಾರವನ್ನ ನಮ್ಮ ನೂತನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಹಸ್ತಾಂತರ ಆಗಿದೆ 2 ವರ್ಷ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ಇವತ್ತು ಅಧಿಕಾರವನ್ನು ವಹಿಸಿಕೊಂಡ ದಿವಸನೇ 5 ಯೋಜನೆಗಳನ್ನ ಈಗಾಗಲೇ ಜನರಿಗೋಸ್ಕರ ಇರುವ ಒಂದು ಯೋಜನೆಗಳನ್ನ ಇವತ್ತು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನನ್ನ ಬಹಳ ಮನಸ್ಸಿಗೆ ಬಂದಿದ್ದು ಅಂದ್ರೆ ಅದು ಯುವಕರ ಶಕ್ತಿಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಭಾರತ್ ಜೋಡೋ ಗ್ರಾಮೀಣ ಅಭಿವೃದ್ಧಿ ಸಂಘಗಳನ್ನ ಇವತ್ತು ತೆರೆಯೋದಕ್ಕೆ ನಮಗೆ ಈಗಾಗಲೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಪಂಚಾಯತಿ ಲೆವೆಲ್ ಆಗಿರ್ಬೋದು, ವಾರ್ಡ್ ಮಟ್ಟದಲ್ಲಿ ಆಗಿರ್ಬೋದು, ಬೂತ್ ಮಟ್ಟದಲ್ಲಿ ಆಗಿರ್ಬೋದು. ಇವತ್ತು ಯುವಕರ ಶಕ್ತಿಯನ್ನ ಹೆಚ್ಚಿಸಬೇಕು, ಅವ್ರಿಗೆ ಶಕ್ತಿಯನ್ನ ತುಂಬಬೇಕು ಅಂತೇಳಿ. ಮತ್ತು ಅದಲ್ಲದೆ ಇವತ್ತು ನಾವು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಯುವಕರು ಇವತ್ತು ನಾಯಕತ್ವ ಗುಣವನ್ನ ಒಂದು ರೂಢಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಚುನಾವಣೆಯನ್ನ ಮತ್ತೆ ಇವತ್ತು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಪದವಿ ಕಾಲೇಜುಗಳಲ್ಲಿ ಇವತ್ತು ಅನುಮತಿಯನ್ನ ಈಗಾಗಲೇ ನೀಡಿದ್ದಾರೆ. ಆದ ಕಾರಣ ಇದರ ಎಲ್ಲರ ಉಪಯೋಗ ಮತ್ತು ಇನ್ನೂ ಅನೇಕ ನಮ್ಮ ಭರವಸೆಗಳು ಇನ್ನೂ ಬಾಕಿ ಇದಾವೆ. ಹೊಸದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಈಗಾಗಲೇ ಹೊಸದಾಗಿ ಒಂದು ಖಾತೆಯನ್ನೇ ರಚಿಸ್ತೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಜನರ ಆಹ್ವಾನಗಳು, ಜನರ ಸಮಸ್ಯೆಗಳು, ನೋವುಗಳು ಏನಿರ್ತಾವ ಅದಕ್ಕೊಂದು ಹೊಸ ಮಂತ್ರಿಯನ್ನೇ ಮಂಡಳಿಯನ್ನು ಮಾಡಿ ಆ ಆಹ್ವಾನವನ್ನು ಸ್ವೀಕಾರ ಮಾಡಿ ಆ ಆಹ್ವಾನಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸ ಕೂಡ ಮಾಡ್ತೀನಿ ಅಂತೇಳಿ ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ನಾವು ಏನ್ ಇನ್ನೂ ಭರವಸೆಗಳನ್ನು ಕೊಟ್ಟಿದ್ವಿ ಆ ಉಳಿದಂತ ಭರವಸೆಗಳನ್ನು ಈಡೇರಿಸುವಂತದ್ದಾಗಿರ್ಬೋದು. ಇನ್ನೂ 2 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ನಿಮ್ಮದೇ ಆದ ಸರ್ಕಾರ ಇದೆ. ಅದಕ್ಕೆ ತಾವು ಯಾರು ಎದೆ ಕುಂದಿದೆ. ಇವತ್ತು ಸಿದ್ದರಾಮಯ್ಯನವರು ನಮ್ಮ ಜೊತೆಗಿದ್ದಾರೆ, DK ಶಿವಕುಮಾರ್ ಅವರು ಇದ್ದಾರೆ, ಅನೇಕ ನಮ್ಮ ಪಕ್ಷದಲ್ಲಿ ಇರುವಂತ ಎಲ್ಲ ನಾಯಕರು ಕೂಡ ಒಗ್ಗಟ್ಟಾಗಿ ಮುಂದೆ ನಡೀತಾರೆ. ಯಾವುದೇ ಸಂಕೋಚ ಇಟ್ಕೊಬಾರ್ದು. ಅದು ಹಿಂಗಾತು, ಅದು ಹಂಗಾತು, ಕರ್ರಗಿತ್ತು ಬೆಳ್ಳಗಿತ್ತು ಅನ್ನೋದು ಮಂದಿ ಹಚ್ಚರ ಅವ್ರು ಬಿಜೆಪಿ ಕೆಲಸನೇ ಇದೆ. ನಮ್ಮಲ್ಲೇ ಬೆಂಕಿ ಹಚ್ಚ ಕೆಲಸ ವಿಷಯ ಈಗಾಗಲೇ ಸಿದ್ದರಾಮಯ್ಯನವರು ತಗಲ್ಬಿಟ್ರು ನೋಡ್ರಿ, ಹಾಗೆ ಮಾಡಿದ DK ಶಿವಕುಮಾರ್ ಕೊಟ್ರು ನೋಡ್ರಿ. ಇದನ್ನ ನಮ್ಮಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ನಡೆಸ್ಯಾರ. ಯಾವ ಸಮುದಾಯ ಈಗ ಅವರು ಡೆಲ್ಲಿಗೆ ಹೋಗ್ಯಾರ. ಇವತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅವರನ್ನ ಉನ್ನತ ಸ್ಥಾನಕ್ಕೆ ಏನು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಪಕ್ಕಕ್ಕೆ ಕೂರುವಂತ ಏನು ನಮ್ಮ ಮಹಾತ್ಮ ಗಾಂಧೀಜಿಯವರು ಕೂತಿದ್ದಿರ್ಬೋದು, ರಾಜೀವ್ ಗಾಂಧಿ ಅವರು ಕೂತಿದ್ದಿರ್ಬೋದು, ಜವಾಹರ್ಲಾಲ್ ನೆಹರು ಅವರು, ಇಂದಿರಾ ಗಾಂಧಿ ಅವರು ಕೂತಿರುವಂತ ಜಾಗಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೋಗ್ಯಾರ. ಅವ್ರಿಗೆ ಕಡಿಮೆ ಅಂತ ಹೋಗಿಲ್ಲ. ಯಾರು ಇದನ್ನ ಬೆಂಕಿ ಹಚ್ಚೋದು ಹೇಳ್ಬಿಡ್ರಿ ಅಂತಲ್ಲ. ಇದನ್ನ ಚಲೋ ಮಾಡ್ಯಾರ. ಈಗಾಗಲೇ ರಾಜ್ಯ ತುಂಬಾ ಹೊಯ್ಕೊಳ್ಬಿಟ್ಟು ಡಬ್ಬಿ ಚಲೋ ಇದ್ದವ್ರು ಬಿಜೆಪಿ ಅವ್ರದ್ದು. ಯಾಕಂದ್ರೆ ಅವ್ರ ಮನಿನ ಹೊಡೆದ್ 3 ಮಣಿ ಆಗ್ಯಾವ. ನಿಮ್ಗೆ ಗೊತ್ತ ದಿವಸ ಏನ್ ಹೊಯ್ಕೊಳ್ತಾರ, ಒಗ್ಗಟ್ಟಾಗಿ ಸಾಧ್ಯನೇ ಇಲ್ಲ. 28ಕ್ಕೆ ಅಧಿಕಾರಕ್ಕೆ ಬರೋಣ ಕನಸ್ಕರಾಗತ್ತಾರ ಅವ್ರ ಹೆಸರು. ಅವರು ಮಂದಿ ಗತಿ MLC ಆಗಿ ಏನಾಗೈತಿ ನಿಮ್ಗೆ ಗೊತ್ತೈತಿ. ಏನಾಗೈತಿ ಅವ್ರ ಒಗ್ಗಟ್ಟು ಎಷ್ಟ್ ಐತಿ, ಒಗ್ಗಟ್ಟು ಎಷ್ಟು ಉಳಿಸ್ಕೊಂಡ್ರ ಅನ್ನೋದು ತೋರಿಸ್ಯಾರ ನಮ್ಮ ನಾಯಕರು ಈಗಾಗಲೇ. ಅದಕ್ಕೆ ಪಕ್ಷ ಒಗ್ಗಟ್ಟಿದೆ, ನಮ್ಮ ನಾಯಕರು ಒಗ್ಗಟ್ಟಿದ್ದಾರೆ, ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಯಾವುದೇ ಬೇಡದ ಭಾವಕ್ಕೆ ತಾವು ಕಿವಿ ಕೊಡದೆ ಇವತ್ತು SIR ಅನ್ನ ಮೊದಲು ನಾವು ಸಕ್ಸಸ್ ಮಾಡೋಣ. ಮತ್ತು 28ಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋ ವಿಚಾರವನ್ನು ನಾನು ವೇದಿಕೆ ಮುಖಾಂತರ ತಿಳಿಸಿ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಒಂದು ಆಶೀರ್ವಾದ ಇತ್ತಂದ್ರೆ ಖಂಡಿತವಾಗಿ ಅದು ಮಂತ್ರಿ ಸ್ಥಾನ ಈ ತಾನ ಬರುತ್ತೆ. ನೀವು ಏನ್ ಚಿಂತೆ ಮಾಡೋದು ಎಲ್ಲರಿಗೂ ಧನ್ಯವಾದಗಳು. ಈ ಸಭೆಯನ್ನ